ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಉಪಚುನಾವಣೆ ಅನ್ನುವಂಥದ್ದು ಸಾಮಾನ್ಯವಾಗಿ ಆಡಳಿತ ಪಕ್ಷ ಯಾವುದು ಅಧಿಕಾರ ನಡೆಸ್ತಿರುತ್ತೆ ಅದ್ರ ಕಡೆಗೇ ಹೆಚ್ಚಿನ ಒಲವು ನಿಲುವು ವ್ಯಕ್ತ ಆಗುತ್ತೆ. ಯಾಕಂದರೆ ನೋಡಿ, ಉಳಿದಿರುವಂಥದ್ದು 2 ವರ್ಷಗಳು ಮಾತ್ರ. 2 ವರ್ಷಗಳಲ್ಲಿ ಬೇರೆಯವರು ಬಂದು ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಅತ್ಯಂತ ಸಹಜವಾಗಿರುತ್ತೆ. ಅದರಲ್ಲೂ ಯಾರಾದರೂ ಮನೆಯಲ್ಲಿ ನಾಯಕರುಗಳು ಹೋದಂಥ ಸಂದರ್ಭದಲ್ಲಿ ಅವ್ರ ಮನೆಯವರಿಗೇ ಟಿಕೆಟ್ ಕೊಡುವಂಥದ್ದು ಕೂಡ ಕರ್ನಾಟಕದಲ್ಲಿ ವಾಡಿಕೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ, ಇದು ನಿಜಕ್ಕೂ ಪ್ರತಿಷ್ಠೆಯ ಪ್ರಶ್ನೆ. ಇಷ್ಟೊಂದೆಲ್ಲ ಇದ್ದೂ ಕೂಡ, ಇಷ್ಟೊಂದೆಲ್ಲ ಬಹುಮತ ಇದ್ದೂ ಕೂಡ, ರಾಜ್ಯ ಸರ್ಕಾರ ಇದ್ದೂ ಕೂಡ, ಜೊತೆಗೇನು ಅಂದರೆ 5 ಗ್ಯಾರಂಟಿಗಳು ಕೊಟ್ಟರೂ ಕೂಡ ಎಲ್ಲಾದರೂ ಹಿನ್ನಡೆ ಆದರೆ ಅದು ಸರ್ಕಾರಕ್ಕೆ ಒಂದು ಲೆಕ್ಕದಲ್ಲಿ ತೀವ್ರ ಮುಜುಗರ, ಕಾಂಗ್ರೆಸ್ಗೆ ತೀವ್ರ ಮುಜುಗರ, ಮುಖ್ಯಮಂತ್ರಿಗಳಿಗೂ ಕೂಡ ದೊಡ್ಡ ಮುಜುಗರದ ಸಂಗತಿ. ಹೀಗಾಗಿ ಏನಂದರೆ ಮುಖ್ಯಮಂತ್ರಿಗಳು ಭಾಳ ಉತ್ಸಾಹದಿಂದ ಓಡಾಡಿದ್ದಾರೆ. ದಾವಣಗೆರೆಯಲ್ಲೂ ಓಡಾಡಿದ್ದಾರೆ, ಬಾಗಲಕೋಟೆಯಲ್ಲೂ ಓಡಾಡಿದ್ದಾರೆ. ದಾವಣಗೆರೆ ಕಂಪೇರ್ ಮಾಡ್ಕೊಂಡ್ರೆ ಬಾಗಲಕೋಟೆಗೆ ಹೆಚ್ಚೆಚ್ಚು ಹೋಗಿದ್ದಾರೆ. ಒಂದು 6-7 ಬಾರಿ ಮುಖ್ಯಮಂತ್ರಿಗಳು ಹೋಗಿರಬೇಕು. ಎರಡೂ ಕಡೆ ಪ್ರತಿಷ್ಠೆಯ ಕಣಗಳೇ. ಅದ್ರಲ್ಲಿ ನೋ ಡೌಟ್. ಇನ್ನು ವಿಪಕ್ಷಗಳಿಗೆ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸರ್ಕಾರ ಸರಿಯಾದ ದಿಕ್ಕಲ್ಲಿ ಸಾಕ್ತಿಲ್ಲ ಅಂತ ತೋರಿಸ್ಲಿಕ್ಕೂ ಕೂಡ ಇದು ಒಂದು ಅದ್ಭುತವಾದಂಥ ಅವಕಾಶ. ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಪ್ರಮೋದ್? ರಂಗನಾಥ್, ಈ ಒಂದು ಚುನಾವಣೆಗಿಂತ ಮೊದಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಕೇವೆಟನ್ನು ಹಾಕಿದ್ದಾರೆ. ಅದೇನಪ್ಪ ಅಂದರೆ, ಈಗಾಗಲೇ ಈ ಒಂದು ಚುನಾವಣೆ ಯಾವುದಕ್ಕೂ ಕೂಡ ದಿಕ್ಸೂಚಿ ಅಲ್ಲ ಅಂತ. ಅಥವಾ ಈ ಒಂದು ಮಾತೇಳೋದು ಸಹಜವಾಗಿ ಒಂದು ಮುಂಬರುವಾದಂಥ ಯಾವುದೇ ಸನ್ನಿವೇಶಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥದ್ದು, ಜೊತೆಗೆ ಅದಕ್ಕೆ ಅವ್ರದ್ದೇ ಆದಂಥ ರೀತಿಯಲ್ಲಿ ವಿಶ್ಲೇಷಣೆ ಮಾಡುವಂಥದ್ದು, ಅದರದ್ದೇ ಆದಂಥ ರೀತಿಯಲ್ಲಿ ಟರ್ಮಿನಾಲಜಿ ಕೊಡೋದಕ್ಕೆ ಒಂದು ಸಹಾಯ ಆಗುತ್ತೆ ಅನ್ನುವಂಥದ್ದು. ಬಟ್ ಇದನ್ನು ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳಿಗೆ ಯಾವ ರೀತಿ ಚುನಾವಣೆ ನೋಡ್ಬೋದಾಗತ್ತೆ, ಅದರ ಫಲಿತಾಂಶ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ. ಒಂದು ಸರ್ಕಾರದ ಬಗ್ಗೆ ಅಂದರೆ ಕಾಂಗ್ರೆಸ್ ಬಗ್ಗೆ ಹೇಳೋದಾದರೆ, ಈಗಾಗಲೇ ಒಂದು ವೇಳೆ ಈ ಕಾಂಗ್ರೆಸ್ ಗೆದ್ದರೆ ಸಹಜವಾಗಿಯೇ ಕಾಂಗ್ರೆಸ್ ಹೇಳುತ್ತೆ, ಜೊತೆಗೆ ಗ್ಯಾರಂಟಿ ಯೋಜನೆಗಳು, ಜೊತೆಗೆ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಸಾಕಷ್ಟು ಮುನ್ನೆಲೆಗೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಕುರ್ಚಿ ಗಲಾಟೆ ಕೂಡ ಆಗ್ತಾ ಇದೆ. ಕುರ್ಚಿ ಗಲಾಟೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಗೆಲುವನ್ನು ಯಾರಿಗೆ ಅರ್ಪಿಸ್ತೀರಿ, ಅಥವಾ ಯಾರ ನಾಯಕತ್ವ ಅಂತ ಹೇಳ್ತೀರಿ, ಅಥವಾ ಯಾರ ನಾಯಕತ್ವದಿಂದ ಈ ಗೆಲುವಾಗಿದೆ ಅನ್ನೋದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಬ್ರ್ಯಾಂಡಿಂಗನ್ನು ಮಾಡಲಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಮುಂದೆ ಅಧಿಕಾರದ ಬದಲಾವಣೆ ಅಂತ ಚರ್ಚೆ ಬಂದರೆ ಖಂಡಿತವಾಗ್ಲೂ ಈ ಗೆಲುವು ಈ ಕ್ರೆಡಿಟ್ ವಾರ್ಗೆ ಕೂಡ ಕಾರಣವಾಗುವಂಥ ಸಾಧ್ಯತೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಹೇಳ್ತಾ ಇದೆ, ಈ ಗ್ಯಾರಂಟಿ ಯೋಜನೆಗಳೇ ನಮ್ಮ ಬ್ರ್ಯಾಂಡ್ ಆಗಿರುವಂಥದ್ದು, ಗ್ಯಾರಂಟಿ ಯೋಜನೆಗಳೇ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡುವಂಥದ್ದು, ಹೊಸ ಪಾಲಿಟಿಕ್ಸನ್ನು, ನಿಯೋಮ್ ಪಾಲಿಟಿಕ್ಸನ್ನು ನಾವು ಮಾಡ್ತೀವಿ ಅಂತ. ಹೀಗಾಗಿ ಈ ಗ್ಯಾರಂಟಿ ಪಾಲಿಟಿಕ್ಸ್ಗೆ ಕರ್ನಾಟಕದ ಮಟ್ಟಿಗೆ ಇಷ್ಟರ ಮಟ್ಟಿಗೆ ಅದು ಮುದ್ರೆ ಬೀಳದಂತಾಗುತ್ತೆ, ಅದನ್ನು ಚರ್ಚೆಗೆ ಕಾರಣವಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದರಿಂದಲೇ ಗ್ಯಾರಂಟಿಗೆ ಸಂಪೂರ್ಣವಾಗಿ ಜನ ಒಪ್ಪಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇದ್ರ ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ ಸೋತ್ರೆ ರಂಗನಾಥ್, ಯಾಕೆಂದರೆ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಸೋತ್ರೆ ಖಂಡಿತವಾಗ್ಲೂ ಅದಕ್ಕೆ ಮುಖಭಂಗ, ಹಿನ್ನಡೆ. ಅಟ್ ದ ಸೇಮ್ ಟೈಮ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಅಂದರೆ, ಎಲ್ಲೋ ಒಂದು ಕಡೆ ಕತ್ಲಲ್ಲೂ ಕೂಡ ವರ ಸಿಕ್ಕದಂಗೆ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ತುಂಡಾಗಿರುವಂಥ ಭಿನ್ನ ದಿಕ್ಕಿನಲ್ಲಿ ಸಾಗಿರುವಂಥ ಕಾಂಗ್ರೆಸ್ನ ಮನೆ ಏನಿದೆ ಅದನ್ನು ಒಂಗೂಡಿಸೋದಕ್ಕೆ, ಅಥವಾ ಅವರೆಲ್ಲರೂ ಕೂಡ ಯುನೈಟ್ ಆಗೋದಕ್ಕೆ ಖಂಡಿತವಾಗ್ಲೂ ಒಂದು ಸಹಾಯಕಾರಿ ಆಗುವಂಥದ್ದು. ಈ ಒಂದು ಸೂಚನೆ ಸಿಕ್ಕಿದೆ. ಮುಂದೆ ಇದೇ ರೀತಿ ಕಚ್ಚಾಡ್ತಾ ಇದ್ರೆ, ಇದೇ ರೀತಿ ಗಲಾಟೆ ಆಗ್ತಾ ಇದ್ರೆ ಈ ಸೋಲು 2028ರಲ್ಲೂ ಕೂಡ ರಿಪೀಟ್ ಆಗ್ಬೋದು. ಈ ಕಾರಣಕ್ಕೋಸ್ಕರ ಎಲ್ಲರೂ ಒಂದಾಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಅವರು ರೀಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು BJP ಬಗ್ಗೆ ಹೇಳೋದಾದ್ರೆ ರಂಗನಾಥ್, BJPಯಲ್ಲಿ ಈ BJPಗೆ ಗೆಲುವು ಖಂಡಿತವಾಗ್ಲೂ ಮುಂದಿನ 2028ರ ತಯಾರಿಗೆ ಅತಿ ದೊಡ್ಡ ಟಾನಿಕ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಅಟ್ ದ ಸೇಮ್ ಟೈಮ್ ಈ ಬಾರಿ ರಂಗನಾಥ್ ಒಬ್ಬ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ, ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಸಾಮಾನ್ಯ ಕಾರ್ಯಕರ್ತನ ಗೆಲುವಾದರೂ ಕೂಡ, ಜೊತೆಗೆ ಮಧ್ಯಂತರ ಚುನಾವಣೆ, ಉಪಚುನಾವಣೆ ಅಂತ ಸಂದರ್ಭದಲ್ಲೂ ಕೂಡ ಗೆದ್ದರೆ ಅದು ಹೊಸದಾದಂಥ ರೀತಿಯ ವಿಶ್ಲೇಷಣೆ ಕಾರಣವಾಗುತ್ತೆ. ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಆ್ಯಂಟಿ ಇನ್ಕಂಬೆನ್ಸಿನ ದಾಟಿ ನಾವು ಮುಂದೆ ಬಂದಿದ್ದೀವಿ ಅಂತ ಒಂದು ಸಂದೇಶವನ್ನು ಕೂಡ BJP ಕೊಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ, ಅವರ ನಾಯಕತ್ವಕ್ಕೂ ಕೂಡ ಇದು ಮನ್ನಣೆ ಸಿಗತ್ತಾ, ಇದು ಕೂಡ ಚರ್ಚೆ ಹುಟ್ಟಾಗುತ್ತೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.